ನಮಸ್ತೆ. ಶೈಕ್ಷಣಿಕ ಮನೋವಿಜ್ಞಾನ. ವಸ್ತುವಿನ ಬಾಹ್ಯ ರೂಪ ಬದಲಾದರೂ ಅದರ ಮೂಲ ಲಕ್ಷಣಗಳು ಹಾಗೆಯೇ ಉಳಿಯುತ್ತವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಏನೆಂದು ಕರೆಯುತ್ತಾರೆ ಎಂದರೆ ಸ್ಥಾಯಿತ್ವ ಎಂದು ಕರೆಯುತ್ತಾರೆ. ಜೀನ್ ಪಿಯಾಜೆ ಅವರ ಪ್ರಕಾರ ಮಗುವು ಗಾತ್ರ ಮತ್ತು ವಸ್ತುವಿನ ಆಕಾರಕ್ಕೆ ಸಂಬಂಧಿಸಿದ ಪರಿಕಲ್ಪನೆಗಳನ್ನು ಬೆಳೆಸಿಕೊಳ್ಳುವ ಹಂತ ಮೂರ್ತ ಕಾರ್ಯಗಳ ಹಂತವಾಗಿದೆ. ಈ ಹಂತದ ಜ್ಞಾನಾತ್ಮಕ ಬೆಳವಣಿಗೆಯಲ್ಲಿ ತಾರ್ಕಿಕ ಚಿಂತನೆ ಸಂಪೂರ್ಣವಾಗಿ ವಿಕಾಸಗೊಳ್ಳುತ್ತದೆ. ಔಪಚಾರಿಕ ಕಾರ್ಯಗಳ ಹಂತದಲ್ಲಿ ಜೀನ್ ಪಿಯಾಜೆ ಅವರ ಜ್ಞಾನಾತ್ಮಕ ಬೆಳವಣಿಗೆಯ ಮೂರನೆಯ ಹಂತ ಮೂರ್ತ ಕಾರ್ಯಗಳ ಹಂತ. ಕಿರಣನು ಸಮಸ್ಯೆಯ ಅಂಶಗಳನ್ನು ಗುರುತಿಸಬಲ್ಲನು ಮತ್ತು ವ್ಯವಸ್ಥಿತವಾಗಿ ಪರಿಹಾರವನ್ನು ಕಂಡುಹಿಡಿಯಬಲ್ಲನು. ಪಿಯಾಜೆ ಅವರ ಪ್ರಕಾರ ಇದು ಕಿರಣನು ಸಂಜ್ಞಾನ ವಿಕಾಸದ ಹಂತದಲ್ಲಿ ಇದ್ದಾನೆ. ಔಪಚಾರಿಕ ಕಾರ್ಯಗಳ ಹಂತ. ಪಿಯಾಜೆ ಅವರ ಬುದ್ಧಿಮತ್ತೆ ಬೆಳವಣಿಗೆ ಸಿದ್ಧಾಂತದ ಪ್ರಕಾರ ಸ್ಕೀಮಾ ಎಂದರೆ ಜ್ಞಾನ ಸಂಸ್ಕರಿಸಲು ವ್ಯಕ್ತಿ ಹೊಂದಿರುವ ಮೂಲ ಸಂರಚನೆಗಳು. ಅನಿಮಿಸಂ ಲಕ್ಷಣವು ಈ ಹಂತದ ಜ್ಞಾನಾತ್ಮಕ ಬೆಳವಣಿಗೆಯ ಮುಖ್ಯ ಲಕ್ಷಣ. ಕಾರ್ಯಪೂರ್ವ ಹಂತ. ತಾಯಿಯ ಸ್ಪರ್ಶವಾದಾಗ ಮಗು ಮುಗುಳ್ನಗುತ್ತದೆ. ಇದಕ್ಕೆ ಉದಾಹರಣೆ ಸ್ಕೀಮಾ. ಪಿಯಾಜೆ ಅವರ ಬೌದ್ಧಿಕ ವಿಕಾಸದ 4 ಕ್ರಮಾನುಗತ ಹಂತಗಳು: ಸಂವೇದನಾ ಗತಿಯ ಹಂತ 0ರಿಂದ 2 ವರ್ಷದವರೆಗೆ, ಕಾರ್ಯಪೂರ್ವ ಹಂತ 2 ವರ್ಷದಿಂದ 7 ವರ್ಷದವರೆಗೆ, ಮೂರ್ತ ಕಾರ್ಯಗಳ ಹಂತ 7 ವರ್ಷದಿಂದ 11 ವರ್ಷದವರೆಗೆ, ಔಪಚಾರಿಕ ಕಾರ್ಯಗಳ ಹಂತ 11 ವರ್ಷದಿಂದ ಮೇಲ್ಪಟ್ಟು. ಪಿಯಾಜೆ ಅವರು ಆಲ್ಬಿನೋ ಗುಬ್ಬಿಗಳ ಮೇಲೆ ಒಂದು ಲೇಖನವನ್ನು ಬರೆದಿದ್ದರು. ಸ್ಥಾಯಿತ್ವದ ಪರಿಕಲ್ಪನೆಗಳು ವಿಕಾಸಗೊಳ್ಳುವುದು ಮೂರ್ತ ಕಾರ್ಯಗಳ ಹಂತದಲ್ಲಿ. ಇಂದ್ರಿಯ ಗತಿಶೀಲ ಚಟುವಟಿಕೆಗಳು ಕಂಡುಬರುವುದು ಸಂವೇದನಾ ಗತಿಯ ಹಂತದಲ್ಲಿ. ಪಿಯಾಜೆ ಅವರ ಪರಿಕಲ್ಪನೆ ವಿಕಾಸದ ವರ್ಗಾವಣೆಯಲ್ಲಿ ಕೊನೆಯ ಹಂತ ತಾತ್ವಿಕ ವಿಚಾರಗಳು. ಕಾರ್ಯಪೂರ್ವ ಹಂತ ಅಂತಃಪ್ರಜ್ಞೆ. ಸಂವೇದನಾ ಗತಿಯ ಹಂತ ಎಂದರೆ ವಸ್ತುಗಳು ಶಾಶ್ವತತೆ ಎನ್ನುವ ಕಲ್ಪನೆ. ಔಪಚಾರಿಕ ಕಾರ್ಯಗಳ ಹಂತ ಎಂದರೆ ವೈಜ್ಞಾನಿಕತೆಯ ಚಿಂತನೆ. ಮೂರ್ತ ಕಾರ್ಯಗಳ ಹಂತ ಎಂದರೆ ಗ್ರಹಣ ಸಾಮರ್ಥ್ಯ.